ಕನಸು ಕೊಟ್ಟೋನು ಅವನೇ, ಆಸೆ ಇತ್ತೋನು ಅವನೇ, ಕನಸು ಕೊಟ್ಟೋನು ಅವನೇ, ಒಂದೇ ಮನೆಯಲ್ಲಿ ಬೇಗ ಬಾಬಾ ಇತ್ತೋನು ಅವನೇ, ಅವಜಾನನೋ ದುಡ್ಡು ಮಾಡಬೇಕು, ದುಡ್ಡು ಇವತ್ತು ದುಡ್ಡು ಮಾಡಬೇಕು. ಈ ದುನಿಯಾನ ಅದು ಹೆಂಗಾರೇ ಬರ್ಲಿ, ಯಾವ ರೂಪದಾಗರೇ ಬರ್ಲಿ, ಮೊದಲು ದುಡ್ಡು ಮಾಡಬೇಕು, ಶ್ರೀಮಂತನಾಗಬೇಕು. ನಾವು ಸಿಗರೇಟ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಗುಟ್ಕಾ ತಂಬಾಕುಗಳ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಸೇರ್ತೀರಿ ನೀವು ಸಾಯ್ತೀರಿ, ನಾವು ಶ್ರೀಮಂತರಾಗ್ತೀವಿ. ವೈನ್ ಶಾಪ್, ಭಾವದಿ ಬೀದಿಯಲ್ಲಿ ಒಂದು ವೈನ್ ಶಾಪ್ ಫ್ಯಾಕ್ಟ್ರಿ ಕಟ್ತೀವಿ, ನೀವು ಕುಡಿತೀರಿ ಕುಡಿತೀರಿ, ಒಂದಿಲ್ಲ ಒಂದಿನ ಸತ್ತು ಹೋಗ್ತೀರಿ, ನಾವು ಶ್ರೀಮಂತರಾಗ್ತೀವಿ. ಆದ್ರ ಈ ದೇಶದ ಬೆನ್ನೆಲುಬು ಎನಿಸಿಕೊಂಡಿರುವ ನಮ್ಮ ರೈತ ಬೆವರು ಸುಡಿಸಿದ ಅನ್ನನ ಈ ಜಗತ್ತ ತಿಂದ್ರು, ನಮ್ಮ ರೈತ ಮಾತ್ರ ಶ್ರೀಮಂತ ಆಗಂಗಿಲ್ಲ. ಯಾಕಂತ ಯಾರಾದ್ರೂ ಒಬ್ಬರಾದ್ರೂ ಕೇಳಿದ್ರ? ಕೇಳೋದಕ್ಕೆ ನಾವು ಬಿಡಂಗಿಲ್ಲ, ಬಿಡೋದಕ್ಕೆ ಚಾನ್ಸು ಇಲ್ಲ. ಸಾಲ ಸೂಲ ಮಾಡ್ತೀರಿ, ಬೀಜ ಗೊಬ್ಬರ ತಂದ ಭೂಮಿಯಾಗಿಡ್ತೀರಿ, ಸರಿಯಾದ ಸಮಯಕ್ಕೆ ಮಳೆ ಆಗೋದಿಲ್ಲ, ಟೈಮಿಗೆ ಸರಿಯಾಗಿ ಕರೆಂಟ್ ಕೊಡೋದಲ್ಲ, ಸರಿಯಾದ ಬೆಳೆದ ಮಾಲಿಗೆ ಸರಿಯಾದ ಬೆಲೆನೂ ಇರೋದಿಲ್ಲ. ಆಗ ನೀವು ಬ್ಯಾಂಕುಗಳ ಮೊರೆ ಹೋಗ್ತೀರಿ, ಬೆಳೆ ಸಾಲ ತರ್ತೀರಿ, ಆ ಸಾಲನ ಸರ್ಕಾರದವರು ಸಾಲ ಮನ್ನಾ ಮಾಡ್ತಾರಂತ ಕಣ್ಣ ಬಿಟ್ಟುಕೊಂಡು ದಾರಿ ಕಾಯ್ತೀರಿ. ಆಗ ಸರ್ಕಾರದವರು ಬರ್ತಾರ, ನಾವು ಆ ಜನ, ನಾವು ಈ ಜನ, ನಾವು ಆ ಭಾಗ್ಯ ತರ್ತೀವಿ, ನಾವು ಈ ಭಾಗ್ಯ ತರ್ತೀವಿ ಅಂತ ಸುಳ್ಳ ಭಾಷಣ ಬೇಕದು. ಏನು ಕೊನೆಗೆ ಏನು ನಿಮ್ಮ ಕೈಲಿ ಹೋಟ್ ಕಿತ್ತುಕೊಂಡು ಆಮೇಲೆ ಒಂದಲ್ಲ ಎರಡಲ್ಲ ನಿಮ್ಮ ತಲೆ ಮೇಲೆ ಬೂಟ್ ಕಾಲಿಟ್ಕೊಂಡು ತುಳಿತಾರ, ನೀವು ತುಳಿಸ್ಕೊಳಕಬೇಕು. ಆಮೇಲೆ ನಿಮ್ಮ ಗುಮ್ಮಿಸ್ಕೊಳಕಬೇಕು. ಅಂದ್ರ ನಮ್ಮ ರೈತ ಹೆಂಗ್ರಿ ಶ್ರೀಮಂತರಾಗ್ತಾರ? ಈ ಊರಿನ ದೇಸಾಯಿ ಗೌಡರ ದರ್ಪದ ವಂಶದ ಕುಡಿ ಅಂದರೆ ನಾನೇ. ಇಲ್ಲಿ ನನ್ನದೇ ಸರ್ವಾಧಿಕಾರ. ಆದರೂ ಆ ಶಿವಲಿಂಗ ನನ್ನ ಮನೆತನದ ಹೊಟ್ಟ ಕುಲವೈರಿ. ಆದರೂ ತಲಾಂತರದಿಂದ ನಡೆದು ಬಂದ ನನ್ನ ಪದ್ಧತಿಯನ್ನು ಬದಲಾಯಿಸಬೇಕೆಂದು ಹಠ ತೊಟ್ಟ ನಿಂತ ಘಟ ಉರುಳಬೇಕಾದರೆ
ನಮ್ಮಿಬ್ಬರ ಮನೆತನದಲ್ಲಿ ಒಂದು ಮನೆತನ ಸರ್ವನಾಶ ಆಗಲೇಬೇಕು. ಅಂದಾಗ ತೀರುತ್ತದೆ ಈ ನನ್ನ ಸೇಡು. ಏ ಶಿವಲಿಂಗ, ಪಾಂಡವರ ಭೀಮನಂತೆ ಬಲಾಢ್ಯವಾಗಿ ಬೆಳೆಸಿರುವ ನಿನ್ನ ಮಗ ಮೈಲಾರಿ ನಾನ್ಯಾರೆಂಬುದನ್ನು ಅರಿಯಲಾರದೆ ನನ್ನ ಸರಾಯಿ ಅಂಗಡಿಯನ್ನು ಬಂದ್ ಮಾಡಿ ನನ್ನ ಪರಸ್ತ್ರೀಯರ ರಾಸಲೀಲೆ ಶೃಂಗಾರ ಕಾರ್ಯಕ್ಕೆ ಅಡ್ಡಿಪಡಿಸಿದ ಅವನ ಒಂದೊಂದು ಅಂಗಾಂಗಗಳನ್ನು ತುಂಡು ತುಂಡಾಗಿ ಕತ್ತರಿಸಿದ್ದಾರೆ. ನನ್ನ ಹೆಸರು ದೇಸಾಯಿ ಗೌಡರ ದರ್ಪದ ಹುಲಿನೇ ಅಲ್ಲ. ರತನ್ ಲಾಲ್, ಏ ರತನ್ ಲಾಲ್, ಅದೇನಂದು ಅಪ್ಪನೇ ಆಗಲಿ ಗೌಡ್ರಿ. ನನ್ನ ಸರಾಯಿ ಅಂಗಡಿಯನ್ನು ಬಂದು ಮಾಡಿಸಿದ ಮೈಲಾರಿಯನ್ನು ಕರೆತರಲಿಕ್ಕೆ ಹೇಳಿದ್ದೆ. ಏನಾಯಿತು ಆ ಕೆಲಸ? ಹತ್ತಾಳ ಕರ್ಕೊಂಡ ಹೊತ್ತೇರ ಮುಂದೋಗ್ಯಾನ್ರಿ ಆ ಬಂಗಾರ ಶೆಟ್ಟಿ. ಇನ್ನು ಅವನ ಸುಳಿವೇ ಇಲ್ಲ. ಯಪ್ಪ ಬಂದೇನ್ರಿ, ನೆನಪು ಮಾಡಿರಿಲ್ಲ ನೀವು? ನನಗೆ ಹಿಂದಕ್ಕೆ ಕೆಮ್ಮ ಹತ್ತೈತ್ರಿ. ನನಗೆ ಸಾಕಾರ ಆ ಮಗನ ಹಿಡ್ಕೊಂಬರಕ್ಕೆ ಹೋಗಿನ್ರಿ ಅಣ್ಣ. ಸಂದಿ ತಿರುಗಾಡಿ ಹಂದಿ ಕೈಲಿ ಮುಡ್ಸುವಂದ್ರಿ, ಕತ್ತಿ ಕೈಲಿ ಹೊಸ್ಕೊಂಬಂದನ್ರಿ. ಬೇಕಾದ್ರೆ ರೋಜ್ ಜೊತೈತಿ ನೋಡ್ರಲ್ಲ. ಏ ಶೆಟ್ಟಿ, ಈಗ ಇಲ್ಲಿಗೆ ಬರ್ಲಿಕ್ಕೆ ಏನಂತ ಮೈಲಾರಿ ಬಡ ಕೋಣೆ? ಅವೇನಂತನ್ರಿ? ಏಯ್ ಮೊಬ್ಬಡ್ ಸಿಕ್ಕಿ, ಏಯ್ ಹರಾಮ್ ಕೋರ್, ಏಯ್ ಬೋಸ್ ಡಿಕೆ. ವಾ ಕೊಂದ ಬಿಡ್ತಿದ್ರಲ್ರಿ ದೇಶಗೌಡ್ರ. ಏ ಇದ ನಾ ಅಂದಿಲ್ರಿ, ಆ ಮಗ ಹಿಂಗ ಅಂದ ಕಳ್ಸ್ಯಾನ್ರಿ. ಅಪ್ಪ ಸಾಕಾಸ್ಬೇಡ್ರಿ, ಎದಿ ಢಳ್ಳತೈತಿ. ಯಾಕಂದ್ರೆ ನನ್ನ ಬಿ ಪಿಗಳಿಗೆ ಚಲೋ ಅದಾವ. ನನ್ನ ಸರಾಯಿ ಅಂಗಡಿಯನ್ನು ಬಂದು ಮಾಡಿಸಿದ ಬಡ ಕೋಣೆ ನಾನು ಈ ಊರಿನ ಸಾಹುಕಾರನೆಂಬುದನ್ನು ಮರೆತು ನನಗೆ ಸೊಕ್ಕಿನಿಂದ ಮಾತನಾಡಿದ ಬಡ ಕೋಣೆ ಮಾತಾಡ್ತೀನಿ ಸಾವುಕಾರ, ನಿನಗ ಮಾತಾಡ್ತೀನಿ. ಸಾವುಕಾರಿಕೆ ಐತೆ ಅಂತ ಹೇಳಿ ಬಡವರ ರಕ್ತ ಕುಡ್ತೀನಿ ಅಂದ್ರೆ ಆಡ ಬಿಡ್ತಾರ ನಿನ್ನ. ಶಾಂತಿ ಬಯಸಿದ ಗಾಂಧೀಜಿನ ನಾಡಿನ್ಯಾಗ ಊರ್ ತುಂಬಾ ಸರ ಇಟ್ಟು ಅವ್ರ ಕೊಳ್ಳನ್ನ ತಾಳಿ ಮಾರ್ಚಿ ಸಾಲದ್ದಕ್ಕ ಅವ್ರ ಹೆಂಡ್ರನ್ನ ಕೇಳಿದ್ರೆ ಯಾರು ಬಿಡ್ತಾರ? ನೆಂದರ್ಸಿ ಮಾರಿ ಕೆತ್ತುವಂಗ ಹೊಡಿತಾರ. ನನಗೆ ಸೊಕ್ಕಿನಿಂದ ಮಾತನಾಡ್ತಲೇ ಮಗನೇ, ನಾನು ಈ ಊರಿನ ದೇಸಾಯಿ ಗೌಡ ಇದ್ದೀನಿ. ನೀ ಊರಾಳು ಗೌಡ ಆದ್ರೇನು, ನಾಡಾಳು ದೊರೆ ಆದ್ರೇನು, ನ್ಯಾಯ ನೀತಿ ಬಿಟ್ಟು ಅಧರ್ಮದ ದಾರಿ ಹಿಡಿದ್ರ ಹಂಗ ಯಾಕೋ ನಿಂದರ್ಸಿ ಒತ್ತು ಮೈಯಾಗಿನ ಚರ್ಮ ಸುಲಿತೀರ. ನಾನು ಈ ಊರಿನ ಸಾಹುಕಾರನೆಂಬುದನ್ನು ಮರೆತು ನನಗೆ ಈ ರೀತಿ ಸೊಕ್ಕಿನಿಂದ ಮಾತನಾಡ್ತೀಯ ಪುಣ್ಯ? ನಾನು ನಿನ್ನನ್ನು ಇಲ್ಲೇ ಒದ್ದು ಸಾಯಿಸಿ ಬಿಡ್ತೀನಿ ಮಗನ. ಏ ಸಾವುಕಾರ, ನಿನ್ನ ಒದಕಿಗೆ ಸಾಯಕ ನಾಯನ ಬೇಣಿರ್ಸ ಕೊಡದ ಬೆಳೆದಿಲ್ಲ. ಪವಿತ್ರವಾದ ತಾಯಿ ಹಾಲಿನೊಂದಿಗೆ ಕುರಿ ಹಾಲು ಕುಡದ ಬೆಳೆದಾನಿ. ಅಷ್ಟ ಅಲ್ಲ, ಚಿಕ್ಕಂಗ ಕುರಿ ಹಾಲು ಬೆಳೆದ ಟಗರು ಐತಿದ.
ನನಗೆ ಹುಚ್ಚನೆಂದು ಮಾತನಾಡುವೆ. ನಾನ್ಯಾರು? ನನ್ನ ವರ್ಚಸ್ಸೇನು? ಇಡೀ ನಾಡಿಗೆ ನಾಡ ನನ್ನ ಹೆಸರು ಕೇಳಿದ್ರೆ ಹೆದರ್ತೈತಿ. ಅಂತದ್ರಾಗ ನಾನೇ ಈ ಊರಿಗೆ ದೊಡ್ಡವನೆಂದು ನನ್ನ ಕಾರ್ಯಕ್ಕೆ ಅಡ್ಡಿಪಡಿಸಿ ನನ್ನ ದಡ್ಡನಂತೆ ಈ ದೊಡ್ಡ ಗೌರನ ದಿನ ಕೆಣಕಿದ್ರ ನಿನ್ನ 1000 ಚೀಲದ ಜೋಳದ ಕಣಿಕ್ಯಾಗ ನಿನ್ನ ಅಷ್ಟೇ ಯಾಕೆ ನಿನ್ನ ವಂಶನ ಸುಟ್ಟ ನಿರ್ವಂಶ ಮಾಡ್ತಾನೆ. ಏ ಸಾವುಕಾರ, ಸಿಕ್ಕಂಗ ತಂದು ಹಿಡಿದು ಸುಟ್ಟಾಕ ಇದು ರಾಜ ಮಹಾರಾಜರ ಕಾಲಲ್ಲೂ, ಇದು ಪ್ರಜಾಪ್ರಭುತ್ವ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವಿದೆ. ಅವರ ಕಾನೂನು ಮುಂದೆ ಎಲ್ಲರೂ ಸರಿ ಸಮಾನರು. ಅದನ್ನು ಬಿಟ್ಟು ನಿನ್ನದೇ ಏನಾದ್ರೂ ದರ್ಪ ತೋರಿಸಿದ್ರ ಏನ್ ಮಾಡ್ತೀವೋ ಮಗನ? ಈ ಊರ ದೇಸಾಯಿ ಗೌಡ ಇದ್ದೇನೆ. ಅದೇ ನಿನ್ನ ದರ್ಪಕ್ಕೆ ಮುಂದೆ ಕಾನೂನು ಒಂದು ಸರ್ಪವಾಗಿ ನಿನ್ನನ್ನು ಕಚ್ಚಿ ಸಾಯಿಸದ ಬಿಡಲಾರದು. ಎಚ್ಚರ! ನನಗೆ ಹತ್ತು ಬೀರಿ ಬದ್ಧನಾಗಿ ಮಾತನಾಡುವ ಈ ಕುಂಡಿಗೆ ತೋರಿಸ್ಲೇ ನಿನ್ನ ಕತ್ತಿನ. ಏ ಮೈಲಾರಿ, ಈ ಭದ್ರೇಗೌಡರ ಮಹಾಶಕ್ತಿ ಎಂದು ಇಲ್ಲಿ ನಿಂತಿದೆ ಎಂಬುದನ್ನೇ ಮರೆತು ಮನೆ ಬಂದಂತೆ ಮಾತಾಡ್ತೀಯ ಕುಣ್ಣಿ. ಈಗ ನಿನ್ನ ಸಾವು ನನ್ನ ಕೈಯಲ್ಲಿ. ಚಟ್ನ ನಿನ್ನ ಕೈಯಾಗ ಸಾಯಕ್ ನಾ ಏನ್ ಇರಿವಲ್ಲೇ ಇರಿವಲ್ಲ. 7 ಕೋಟಿ ಮೈಲಾರಿ ಲಿಂಗನ ಮಹತ್ವದ ಕೂಸು ಅದಿನಿ. ನಿತ್ಯ ಬಡವರ ಕಣ್ಣೀರು ಒರೆಸೋ ದಾಸ ಅದಿನಿ. ನಿಮ್ಮಂತವರೆಲ್ಲ ಹೊಂಕರ್ಸಿ ಹೊಕ್ಕಿ ಹೊಡೆದ್ರ ವಜ್ರಕಾಯದ ಹನುಮನ ಶಕ್ತಿ ಅದಿನಿ. ಇದನ್ನ ತಿಳ್ಕೊಳ್ಳಾರ ನನ್ನ ತಂಟೆಗೆ ಏನಾದ್ರೂ ಬಂದ್ರ ಈ ಮೈಲಾರಿ ಎಂಬ ನಾಮ ಮರೆತು ವೀರ ಪರಶುರಾಮನಾಗಿ ಈ ಕೊಡಲಿ ಎತ್ತಬೇಕಾಕತ್ಲೆ. ಬಾರ್ಲೆ ಗಂಡಸಾಗಿದ್ರ ಮುಂದಕ್ಕ ಸೊಕ್ಕಿನ ಮೈಲಾರಿ, ನಮ್ಮ ಗಂಡಸ್ತನಕ್ಕೆ ಸವಾಲು ಹಾಕ್ತೀಯ ಮಗನೇ? ನಾನು ನಿನ್ನನ್ನು ಈಗಲೇ ಸಾಯಿಸದೆ ಬಿಡಲಾರೆ. ತಡ್ರಿ ಕೊಡ್ರೆ ಹಿಂಗ್ಯಾಕೆ ಮಾಡ್ತೀರಿ ಸಿಟ್ನ್ಯಾಗ? ಒಂದು ಅಗ್ದ ಮಾಡ್ರಿ ಬರ್ಲಿ, ನಾ ಹೇಳ್ತೀನಿ ಬರ್ಲಿ. ಹಂಗೆ ಮಾಡ್ರಿ, ಯೋಗ್ಯಕ್ಷೇಮ ನಮಗೂ ಯೋಗ್ಯ ನಿಮಗೂ ಯೋಗ್ಯ ಎಲ್ಲರಿಗೂ. ಗುಡ್, ವೆರಿ ಗುಡ್ ಸೆಟ್ರೆ, ವೆರಿ ಗುಡ್. ತಮ್ಮ ಮೈಲಾರಿ, ಈ ಹೊಡೆದಾಟ ಬಡದಾಟ ಕಡ್ದಾಟ ನಮ್ಗೆ ಯಾಕೆ ಹೋತಮ್ಮ? ಒಂದು ಅಗ್ದ ಮಾಡಿಬಿಡ್ಲ, ನಮ್ಮ ಜೋಡ ಕೈ ಜೋಡಿಸ್ಬಿಡು, ಆರಾಮ ಹೋಗಿಬಿಡು. ಅಲ್ಲಿ ನೋಡೋ ಜಾತ್ರೆ ಮರಗತ್ತಿದ್ದಾರೆ, ಅವ್ರ ಜೋಡ ಜಗಳ ಯಾಕೆ ಸುಮ್ಮ ಕಬ್ಬು ಕೇಳಿನು. ಶೆಟ್ರ ಯಾರು ಬೇಡ ಅಂತಾರ್ರಿ? ಎಲ್ಲರೂ ನಮ್ಮಂಗತ್ ಹೇಳಿ ತಿತ್ತಿ ಬುತ್ತಿ ಹೇಳಿದ್ರ ಇವ್ರ ಕಾಲಾಗಿನ ಕೆರೋಗಿರ್ತೀವ್ರಿ ನಾವ. ಅಬ್ಬಬ್ಬಾ ಎಂತ ಮಾತು ಹೇಳಿದು ಹುಡುಗ, ಶಬಾಷ್. ಇವಾಗೊಂದು ಮುದುಕನ ಹೋಟೆಲ್ದಾಗ ಬಜ್ಜಿ ಹೇಳಿಸ್ಬಿಡ್ತಾನೆ. ಶಬಾಷ್ ಶಬಾಷ್. ಹಿಂಗೆ ನೀ ಮೊದಲ ಅಂದಿದ್ದಂದ್ರೆ ನಿನಗೆ ಸಾವುಕಾರಿಗೆ ಹೇಳಿಸಿ ರಾಕ್ ಎಷ್ಟು ಬೇಕು ನಾ ಕೊಡಿಸ್ತಿದ್ಲೆ. ಹಾಂ, ಶಬಾಷ್ ಶಬಾಷ್, ಬಾರಿ ನೋಡಿ. ಶೆಟ್ರ ಹಣಕ್ಕಾಗಿ ಮಾನ ಮಾರ್ಕೊಳ್ಳೋರು ಜನ ಅಲ್ರಿ ನಮ್ದು ನೀತಿವಂತರ ಮಣಿತನ. ನಿಮಗ್ ದುರಾಸೆ ಹಣನ ಬೇಕಾಗಿದ್ರ ಅದ್ರ ಫಲಭಾವ ನೀವು ಅನುಭವಿಸ್ತೀರಿ. ಸತ್ಯದ ಜನನ ಬೇಕಾದ್ರ ಒಪ್ಪಿಕೊಳ್ತಾರೆ, ಬರ್ತಾರೆ. ಗೌಡ್ರೆ, ಇಷ್ಟು ದೊಡ್ಡ ದೊಡ್ಡ ಮಾತೇಳಿ ಹಾರ್ಯಾಡಿ ಹೋದ್ರಿ.
ಅವನ್ನ ಸುಮ್ಮನೆ ಬಿಡಬಾರ್ದಿತ್ತು. ಏ ರತನ್ಲಾಲ್, ಈ ನಿಮ್ಮ ಬಂದೂಕಿನಿಂದ ಅವನ ಗುಂಡಕ್ಕೆ ಸಾಯಿಸಲೇಬೇಕಿತ್ತು. ಎದುರಿಗೆ ಬಿದ್ದ ತಕ್ಷಣ ಒಮ್ಮೆಲೆ ಕೊಲ್ಲಬಾರದು ರತನ್ಲಾಲ್, ಒಮ್ಮೆಲೆ ಕೊಲ್ಲಬಾರದು. ಸಮಯ ನೋಡಿ ಹೊಂಚು ಹಾಕಿ ಹುಲಿಯ ಬೋನಿನಲ್ಲಿ ಕೆಡವಿ ಅವನನ್ನು ಅರಜಿಮ ಮಾಡಿ ಅವನನ್ನು ಚೊಚ್ಚಿ ಸಾಯಿಸಬೇಕು. ಅವಾಗ ಈ ಗೌಡನ ಆತ್ಮಕ್ಕೆ ಶಾಂತಿ. ರತನ್ಲಾಲ್, ಆ ವಿದೇಶದಿಂದ ನಮ್ಮ ಬಂಗಾರದ ಬಿಸ್ಕೆಟ್ ಮಾಲು ಸೇಫ್ ಜಾಗದಲ್ಲಿ ಸೇಫ್ ಆಗಿ ತಲುಪಿದೆಯೋ? ಸರಿಯಾದ ಜಾಗದಲ್ಲಿ ಶೇಪ್ ಆಗಿವೆ ಗೌಡ್ರಿ, ಅಲ್ಲಿ ಯಾರೂ ನೋಡಲಾರರು. ಹಲೋ ಮಿಸ್ಟರ್ ಭದ್ರೇಗೌಡ, ನಿಮ್ಮ ಮನೆಯಲ್ಲಿ ವಿದೇಶದಿಂದ ಕಳ್ಳ ಮಾಲ್ ಬಂದಿದೆ ಎಂದು ನಮ್ಮ ಆಫೀಸ್ಗೆ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೋಸ್ಕರ ನಾವು ಪೊಲೀಸರೊಂದಿಗೆ ನಿಮ್ಮ ಮನೆಯನ್ನ ಸರ್ಚ್ ಮಾಡಲು ಬಂದಿದ್ದೇವೆ. ಹಲೋ ಮಿಸ್ಟರ್, ಹೇಳ್ದೆ ಕೇಳ್ದೆ ಈ ದನಿಗಳ ಮನೆ ಪ್ರವೇಶ ಮಾಡಿದಿರಲ್ಲ, ಯಾರು ನೀನು? ನಾನ್ಯಾರ? ನಾನು ಈ ಜಿಲ್ಲೆಯ ಅಧಿಕಾರಿ, ಡಿಸ್ಟ್ರಿಕ್ಟ್ ಕಮಿಷನರ್ ಮಹೇಶ್ ಅಂತ. ಡಿಸ್ಟ್ರಿಕ್ಟ್ ಕಮಿಷನರ್ ಮಹೇಶ್ ಅಂತ? ಡಿಸ್ಟ್ರಿಕ್ಟ್ ಕಮಿಷನರ್ ಮಹೇಶ್ ಅಂತ ಹೇಳಲು ನಿನ್ನ ಹತ್ರ ಏನಿವೆ ಪುರಾವೆ? ಹೋ, ಪುರಾವೆ ಬೇರೆ ಬೇಕಾ? ನೋಡಿಲಿ, ದಿಸ್ ಇಸ್ ಮೈ ಐಡಿ ಕಾರ್ಡ್. ಇನ್ಸ್ಪೆಕ್ಟರ್, ಸರ್ಚ್ ದಿಸ್ ಹೋಮ್. ಎಸ್ ಸರ್. ಕಮಿಷನರ್ ಸಾಹೇಬ್, ನೀನು ನಮ್ಮ ಮೇಲೆ ಮಾಡ್ತಾ ಇರೋದು ಅನ್ಯಾಯವೇ ಸರಿ. ನಾನು ಈ ಊರಿನ ದೇಸಾಯಿ ಗೌಡ ಇದ್ದೇನೆ. ನಿಮ್ಮಂತವ್ರನ್ನು ಹೇಳಿದಂತೆ ಕುಣಿಸಬಲ್ಲ ರಾಜಕೀಯ ನಾಯಕನು ಇದ್ದೀನಿ. ಮೇಲಾಗಿ ನನ್ನ ಮೇಲೆ ಬಲವಂತವಾಗಿ ರೇಡ್ ಮಾಡಲು ಬಂದರೆ ನಾನು ಬೇರೆ ದಾರಿ ಹುಡುಕಬೇಕಾಗುತ್ತದೆ. ಸಾಹೇಬ್ರೇ, ಅಮಾಯಕರನ್ನ ರಕ್ಷಿಸಬೇಕಾದ ನೀವೇ ಈ ರೀತಿ ಹೇಳಿದೆ ಕೇಳಿದೆ ಮನೆಯನ್ನು ಇನ್ನು ನಾವು ನಮ್ಮ ಜನ ತರಿಸಬೇಕಾಗುತ್ತದೆ. ಎಚ್ಚರ. ಸಾಹೇಬ್ರ, ಇದು ಯಾಕ್ರಿ ನಿಮಗೆ ಕಿರಿಕಿರಿ? ಇದು ಯಾಕ್ರಿ? ಇದೆಲ್ಲ ಮಾಡೋದು ತಪ್ಪಾಗತ್ತೆ ನೋಡ್ರಿ ಸಾಹೇಬ್ರ. ಡೈರೆಕ್ಟ್ ಮನೆಗೆ ಬರ್ದು ಅದು ಯಾವುದೋ ಐಡಿಯಾ ಆಧಾರ್ ಕಾರ್ಡ್ ತೋರಿಸೋದು ತಪ್ಪಾಗತ್ತೆ ರೀ. ಅದು ಮಾಡಬೇಡ್ರಿ, ತಪ್ಪಾಗತ್ತೆ ರೀ ಸಾಹೇಬ್ರ, ತಪ್ಪಾಗತ್ತೆ. ಹಲೋ ಮಿಸ್ಟರ್, ತಪ್ಪು ಒಪ್ಪು ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ನನ್ನ ಡ್ಯೂಟಿ ಮಾಡ್ಬೇಕಾಗತ್ತೆ ಅಷ್ಟೇ. ನಾನು ಮಾತಿನಿಂದ ನಿನಗೆ ಹೇಳಿದರೂ ಅರ್ಥವಾಗುತ್ತಿಲ್ಲ. ಸುಮ್ಮನೆ ಮರೆಯೋದು ಹೇಗೆ? ಪೊಲೀಸರನ್ನು ಹೊರಗೆ ಕರೆ. ಹಲೋ ಇನ್ಸ್ಪೆಕ್ಟರ್, ಮಿಸ್ಟರ್ ಭದ್ರೇಗೌಡ, ಇದಕ್ಕೀಗ ಏನು ಉತ್ತರ ಕೊಡ್ತೀರಿ? ಇದಕ್ಕೆ ನೀವು ಒಪ್ಪಿದರೆ ನಾನು ಉತ್ತರ ಕೊಡಬಲ್ಲೆ. ನಿಮ್ಮನ್ನ ಈಗ ಅರೆಸ್ಟ್ ಮಾಡ್ತಿದ್ದೀವಿ. ನೀವಾಗಿ ನಮ್ಮ ಹಿಂದೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ಅಯ್ಯೋ, ನಮ್ ಗೋಡ್ರ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅಯ್ಯೋ ಇಲ್ಲ ಸಾಹೇಬ್ರ, ಇದು ಮಾಡಿ ತಪ್ಪಾಕತ್ರಿ. ಯಾಕಂದ್ರೆ ನಮ್ಮ ದೇಶೇಗೌಡ್ರ ಯಕ್ಷ ಮೇಲೆ ಅದಾರಿ. ಅವ್ರನ್ನ ಮುಟ್ರಿ ಅಂದ್ರ ನಮ್ಮ ಎರಡು ಹುಲಿ ಒಳಗದಾರಿ, ಗರ್ಜನ ಮಾಡ್ತಾವ್ರಿ. ಹಂಗ್ ಮಾಡ್ತಾರಿ. ನಿಮ್ಮ ಹುಲಿಗೋಳ ನನ್ನ ಮುಟ್ಟಾಕ ನಾ ಏನು ಸಾದಾ ಮನುಷ್ಯನಲ್ಲೂ, ಜಿಲ್ಲಾಧಿಕಾರಿ ಇದೀನಿ, ಜಿಲ್ಲಾಧಿಕಾರಿ. ಮುಟ್ಟಿ ನೋಡಂತೇಳು ಇಡೀ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದು ಬಿದ್ದಿರುತ್ತ. ಹೌದ್ರಾ? ಇವಾಗ XMLA ಇದೀರಿ ಅಂತ ಏನೋ ಬಿಡ್ತಾ ಇದೀವಿ. ಈ 24 ಗಂಟೆ ಒಳಗೆ ನಿಮ್ಮ ಮೇಲೆ FIR ಮಾಡ್ತೀವಿ. ಇನ್ನು ಅರ್ಧ ಗಂಟೆ ನಿಮಗೆ ಸಮಯಾವಕಾಶ ಕೊಡ್ತಿದ್ವಿ. ನೀವಾಗಿ ಖುದ್ದು ನಮ್ಮ ಆಫೀಸ್ಗೆ ಬಂದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ಲ ನಮ್ಮ ಪೊಲೀಸರ ಕೈ ಚಳಕ. ಆಯ್ತು ಸರ್, ಬರ್ತೀನಿ. ಏನಿದು ಮೋಸದ ಮೇಲೆ ಮೋಸ?
ಗೌಡ್ರೆ ಇದಕ್ಕೊಂದು ದಾರಿ ಹುಡ್ಕೋಬೇಕ್ರಿ. ಹುಡುಕೋನು. ನಾನು ಈಗಲೇ ಗೃಹ ಮಂತ್ರಿಯವರ ಜೊತೆ ಮಾತನಾಡುತ್ತೇನೆ. ರತ್ನಾಕರ್, ರತ್ನಾಕರ್, ಯಾಕೆ ಗೌಡ್ರಿ, ಯಾಕೆ ಅಷ್ಟೊಂದು ಏರು ಧ್ವನಿಯಲ್ಲಿ ನನ್ನನ್ನು ಕರಿತಾ ಇದ್ದೀರಲ್ಲ? ಯಾಕೆ, ಏನಾಗಿದೆ? ನನ್ನ ಮನೆಯಲ್ಲಿ ಇಷ್ಟೊಂದು ರಾದ್ದಾಂತವಾದ್ರು ಆ ಮಹಡಿ ಮೇಲೆ ನಗುತ್ತು ಕುಳಿತಿರುವಲ್ಲೋ ಮೂರ್ಖ. ಗೌಡ್ರಿ, ನಾನು ಅಲ್ಲಿ ನಗ್ತಾ ಕುಳಿತಿಲ್ಲ. ಇಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಸಮಾಚಾರಗಳನ್ನ ಲೆಕ್ಕ ಹಾಕಿ ಅವುಗಳಿಗೆ ಉತ್ತರ ಬರಿತಾ ಕುಳಿತಿದ್ದೀನಿ. ಅಂದ್ರೆ ನೀನು ಮಾತಿನ ಅರ್ಥ ಏನು? ಇಲ್ಲಿ ನಡೆದಿದ್ದು ನಿನಗೆ ಮೊದಲ ಎಲ್ಲ ಚೆನ್ನಾಗಿ ಗೊತ್ತಿತ್ತಾ? ನೋಡಿ ಗೌಡ್ರಿ, ಮೊದಲು ಬಂದವನು ಮೈಲಾರಿ, ಆಮೇಲೆ ನಮ್ಮ ಕಳ್ಮಾಲನ್ನ ತೆಗೆದುಕೊಂಡು ಹೋದವನು ಅವನ ತಮ್ಮ ಮಹೇಶ. ಇವರಿಬ್ರು ಆ ಬಡ ಶಿವಲಿಂಗನ ಮಕ್ಕಳು. ಇವರೆಲ್ಲ ಇಷ್ಟೆಲ್ಲ ಮಾಡ್ತಾ ಇದಾರೆ ಅಂದ್ಮೇಲೆ ನಿಮ್ಮ ಮೇಲೆ ಯಾವುದೋ ಹಳೆ ಸೈಡ್ ಇರ್ಬೇಕು ನೋಡಿ ಗೌಡ್ರೆ. ಅದಕ್ಕೀಗ ಏನು ಮಾಡ್ಬೇಕು ಹೇಳ್ರಿ ಗೌಡ್ರಿ? ಏನು ಇಲ್ಲ, ಸಿಂಪಲ್ ವಿಷಯ ಇಷ್ಟೇ. ನಾವೀಗಲೇ ಆ ಮಹೇಶನ ಮನೆಗೆ ಹೋಗಿ ನಾವೆಲ್ಲರೂ ಕೂಡ FIRಗೆ ಶರಣಾಗಿದ್ದೇವೆ ಅಂತ ತಲೆಬಾಗಿ, ಆಮೇಲೆ ಆ ಮಯ್ಯಾನನ್ನ ನಮ್ಮ ಮನೆ ಕರೆದು ಹೆಂಡ ಕುಡಿಸಿ ಕಂಡ ತಿನ್ನಿಸಿ ಹಣದ ರಾಶಿಯನ್ನೇ ಅವನು ಮುಂದೋಗಿದ್ದು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಮುದ್ದಾದ ಕಣ್ಣೆಯನ್ನು ಅವನ ಜೊತೆ ಮಾಡಿ ಆಮೇಲೆ ನೋಡ್ಬೇಕು ನಮ್ಮ ಆಟ. ಹೆಂಗ್ರಿ ಶೆಟ್ರಿ? ಇದು ಕರೆಕ್ಟ್ ಆನ್ಸರ್ ಅಂತ ನೋಡ್ರಿ. ಈ ನಿರ್ಧಾರ ಸರಿಯಾಗಿದೆ. ಗೌಡ್ರೆ, ನಿಮಗೆ ಬುದ್ಧಿ ಐತೆ ಇಲ್ಲೋ? ನಾನು ಹೇಳ್ತಕ್ಕಂಥ ಕೆಲಸ ನೀವು ಕರೆಕ್ಟ್ ಮಾಡಿದ್ದೇ ಆದ್ರೆ ಆಮೇಲೆ ಆ ಮಹೇಶನ ಬೆಂಬಲದಿಂದ 24 ಗಂಟೆಗಳ ಕಾಲ ನಮ್ಮ ಕಳ್ ವ್ಯವಹಾರ ಚಾಲೋಯಲ್ಲಿ ಇರ್ತತಿ. ಆ ನಂತರ ಬೆಂಗಳೂರು ತುಂಬಾ ಬಂಗ್ಲೆ. ಆಯ್ತು, ಹಾಗಾದ್ರೆ ಅವರ ಅರೆಸ್ಟ್ ವಾರೆಂಟ್ಗೆ ಬೆಲೆ ಕೊಡೋಣ, ಅವರ ಆಫೀಸ್ಗೆ ಹೋಗೋಣ. ನಡೆಯರೆ ಹೋಗೋಣ. ಬಿಲ್ಲು ಕೆಟ್ಟವರ ಕ್ರೂರತನಕ್ಕೆ, ಬಿಲ್ಲು ಮಗಳಿಗೆ ಬಳಕೆ, ಸುಂಕರ ಗಾಳಿಯ ಸುತ್ತ ನಿಮ್ಮ ಆಟ ಗಾಳಿ ಗೋಪುರ, ದುರ್ಗೆರೆದರೆ ಪುಡಿ ಪುಡಿ ಬೆಟ್ಟ ಬಡಬೇಡ ತಮ್ಮ ಅವಸರ. ಸುಂಕರ ಗಾಳಿಯ ಸುತ್ತ ನಿಮ್ಮ ಆಟ ಗಾಳಿ ಗೋಪುರ, ದುರ್ಗೆರೆದರೆ ಜಮೀನ್ದಾರ್ ವಂಶ ನಮ್ದು. ಏನು ಕಿಸಕ್ಕಾಗುದಿಲ್ಲ. ಆವಾಜ ಮಾಡ ಎತ್ತ ಬಿಡ್ತೀವಿ. ನಿಕ್ಕೆ ಬಿ ಕೇರ್ಫುಲ್. ಭಾರತಕ ದಿನದ ತಿಂತೊಂತಕ ಭಾರತಕ ದಿನದೋ ಭಾರತಕ ದಿನದ ಏನೋ ನನ್ನ ಅಲ್ಪ ಕಲೆಯನ್ನ